ಶಿವಮೊಗ್ಗ ಗ್ರಾಮಾಂತರ ಪ್ರದೇಶ ಏನು ತುಂಗಾ ನದಿ ತಟ ಇದೆ, ಆ ತಟದಲ್ಲಿ ನಿರಂತರವಾಗಿ ಅಕ್ರಮ ಮರಳು ದಂಧೆ ನಡೀತಾ ಇದೆ. TV9 ಕೂಡ ಒಂದು ರಿಯಾಲಿಟಿ ಚೆಕ್ ಮಾಡಿತು. ಆ ಸಂದರ್ಭದಲ್ಲಿ ಅಕ್ರಮ ಮರಳು ದಂಧೆ ಏನು ಬಯಲಾಗಿತ್ತು. ಮಠ ಮಧ್ಯಾಹ್ನವೇ ದೊಡ್ಡ ಪ್ರಮಾಣದಲ್ಲಿ ಅಕ್ರಮ ಮರಳು ದಂಧೆ ನಡೀತಾ ಇತ್ತು. ಈಗ ನಾವು ಈಗ ಏನು ತುಂಗಾ ನದಿ ತಟ ಇದೆ, ಈ ತುಂಗಾ ನದಿ ತಟದಲ್ಲಿರುವಂಥ ಬಡಾವಣೆ ಇದು ತರಳಬಾಳು ಬಡಾವಣೆ. ಈ ಭಾಗದಲ್ಲಿ ನೋಡ್ಬೋದು, ಅಂದರೆ ತುಂಗಾ ನದಿಯಿಂದ ಎಷ್ಟೊಂದು ಚಾಣಾಕ್ಷರದಿಂದ ಈ ಬಡಾವಣೆಯಲ್ಲಿರುವಂಥ ಒಂದು ನಿರ್ಜನ ಪ್ರದೇಶ ಇದು. ಕೊನೆಗೆ ನಿರ್ಜನ ಪ್ರದೇಶ. ಈ ಒಂದು ನಿರ್ಜನ ಪ್ರದೇಶದಲ್ಲಿ ತಂದು ದೊಡ್ಡ ಪ್ರಮಾಣದಲ್ಲಿ ಈ ಮರಳನ್ನು ಇಲ್ಲಿ ಸಂಗ್ರಹ ಮಾಡಿದ್ದಾರೆ. ಅಂದರೆ ನಾವು ಯಾವಾಗ ನಿನ್ನೆ TV9 ಹೋಗಿ ಏನು ತುಂಗಾ ನದಿ ತಟದಲ್ಲಿರುವಂಥ ಏನು ಪುರ್ಲೆ ಇದೆ, ಗುರುಪುರ ಇದೆ, ಈ ಭಾಗ ಗ್ರಾಮಾಂತರ ಏನು ಭಾಗ ಇದೆ, ಈ ಭಾಗದಲ್ಲಿ ಏನು ಅಕ್ರಮ ಮರಳು ದಂಧೆ ನಡೀತಾ ಇದೆ, ಅದ್ರ ಬಗ್ಗೆ TV9 ಅಲ್ಲಿರುವಂಥ ಅಕ್ರಮ ಚಟುವಟಿಕೆಯನ್ನು, ಅಕ್ರಮ ಮರಳು ದಂಧೆಯನ್ನು ಬಯಲು ಮಾಡಿತ್ತು. ಮಠ ಮಧ್ಯಾಹ್ನವೇ ರಾಜಾರೋಷವಾಗಿ ಇಲ್ಲಿ ಅಕ್ರಮ ಮರಳು ದಂಧೆ ನಡೀತಾ ಇತ್ತು. ಇದರ ನಂತರ ಈಗ ವಾತಾವರಣ ಬದಲಾಗಿದೆ. ಏನು ಆ ತುಂಗಾ ನದಿ ತಟದಲ್ಲಿ ನೀನು ರಾಜಾರೋಷವಾಗಿ ಅಕ್ರಮ ಮರಳು ದಂಧೆ ನಡೀತಾ ಇತ್ತು, ಅದು ಈಗ ಸ್ಥಗಿತ ಆಗಿದೆ. ಅಂದರೆ ಅಧಿಕಾರಿಗಳು ಕೂಡ ಇನ್ನು ಅಕ್ರಮ ದಂಧೆಕೋರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಹಾಗಾಗಿ ಅಕ್ರಮ ದಂಧೆಕೋರು ನಿನ್ನೆ ಇನ್ನು ಅಕ್ರಮ ಮರಳನ್ನು ಸಂಗ್ರಹ ಮಾಡಿದ್ರು. ಅದನ್ನು ನಿನ್ನೆ ರಾತ್ರಿ ಇಡೀ ಕೂಡ ಬೆಳಗಿನ ಜಾವವರೆಗೂ ಕೂಡ ಬೇರೆ ಏನು ಪ್ರದೇಶದಲ್ಲಿ ಕೂಡ ಸಂಗ್ರಹ ಮಾಡಿದ್ದಾರೆ. ಅಂದರೆ ಒಂದು ಭಾಗವಾಗಿ ಈ ಒಂದು ತರಳಬಾಳಿನ ಬಡಾವಣೆ ಇದೆ, ಇಲ್ಲಿ ಅಕ್ರಮ ಮರಳನ್ನು ಸಂಗ್ರಹ ಮಾಡಿದ್ದಾರೆ. ಇಷ್ಟೆಲ್ಲ ಒಂದು ಬೆಳವಣಿಗೆ ನಡೀತಾ ಇದೆ. ಅಕ್ರಮ ಮರಳು ದಂಧೆ ನಿರಂತರವಾಗಿ ನಡೀತಾ ಇದ್ದಾರೆ. ಆದರೂ ಕೂಡ ಅಧಿಕಾರಿಗಳು ಯಾವುದೇ ರೀತಿಯ ರೇಡ್ಗಳನ್ನ ಮಾಡ್ತಾ ಇಲ್ಲ, ಜಪ್ತಿ ಮಾಡ್ತಾ ಇಲ್ಲ. ಹಾಗಾಗಿ ಒಂದು ಸ್ಪಷ್ಟ ಆಗಿದೆ, ಅಕ್ರಮ ಮರಳ ದಂಧೆ ಕೋರಿದ್ದಾರೆ, ಅವರ ಪ್ರಭಾವ ಜಾಸ್ತಿ ಆಗಿದೆ. ಅವ್ರ ದಂಧೆಯನ್ನು ಯಾವ ರೀತಿಯಾಗಿ ಮಾಡ್ತಾರೆ ಅಂದರೆ, ಅಧಿಕಾರಿಗಳ ಗಮನಕ್ಕೆ ಬಂದರೂ ಕೂಡ ಯಾವುದೇ ಕ್ರಮವನ್ನು ತೆಗೆದು ಮಟ್ಟಿಗೆ ಅವರು ಅಷ್ಟೊಂದು ಪ್ರಭಾವಿ ರೀತಿಯಲ್ಲಿ ಅಕ್ರಮ ಮರಳು ದಂಧೆ ನಡೆಸ್ತಿದ್ದಾರೆ. ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸವಗಣ್ವಿ, TV9 ಶಿವಮೊಗ್ಗ.